ತುಂಬ ಮೆಮೊರೀಸ್ ಇದೆ. ಮಾಮೂಲಿ ಅಜ್ಜಿ ಮನೆ ಇದು ನನಗೆ. 200 ಮೀಟರ್ಸ್ ಮುಂದೆ ಹೋದ್ರೆ ಇಲ್ಲೇ ಕಬಿನಿ ಬ್ಯಾಕ್ ವಾಟರ್ಸ್. ನಮ್ಮ ಅಜ್ಜಿ ಒಬ್ಬರೇ ಇರೋದು ಇವರು, ನಮ್ಮ ಮಮ್ಮಿ ಅಮ್ಮ ಇವರು. ನಮ್ಮ ದೊಡ್ಡಮ್ಮ ಇವ್ರ ಮನೇಲೆ ನಾನು ನನ್ನ ಸ್ಕೂಲೆಲ್ಲ ಮುಗಿಸಿದ್ದು. ನಮ್ಮ ಮಮ್ಮಿ ಹೆಂಗಿದ್ರು. ಇದೇ ನಮ್ಮ ಮಾವನ ತೋಟ. ಇಲ್ಲಿಂದ ಇದು ಫುಲ್ ಅಡಿಕೆ. ಇದು ಬ್ಯಾಕ್ ವಾಟರ್, ಕಬಿನಿ ಬ್ಯಾಕ್ ವಾಟರ್ಸ್. ನಂದೇಣ ಮದುವೆ ಆಗಿದೆ, ಇವಳು ಕಟ್ಕೊಂಡಿದ್ದೀನಿ. ಜೋರಾಗಿ ಹಮ್ ಕರಿಬೇಕು, ಇನ್ನೂ ಬರ್ಬೇಕು, ಜೋರಾಗಿ ಸೌಂಡ್ ಬರಬೇಕು, ಹಾಲು ಒಳಗಡೆ ಬಿಡೋದು. ಸಾಗರ್ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಿ. ಎಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಊರಿಗೆ ಏನಕ್ಕೆ ಬಂದಿದ್ದೀವಿ ಅಂತ ಇನ್ನೂ ರಿವೀಲ್ ಮಾಡಿಲ್ಲ. ಸೊ ನಾವು ಊರಿಗೆ ಬಂದು ಆಲ್ರೆಡಿ ಇನ್ನೊಂದು ಕಡೆ ಬಂದ್ಬಿಟ್ಟಿದ್ದೀವಿ. ಎಲ್ಲಿ ಅಂದರೆ ನಮ್ಮ ಮಾವನ ಮನೆಯಲ್ಲಿ ಹಬ್ಬ ಇತ್ತು. ಸೊ ಹಬ್ಬಕ್ಕೆ ನಮಗೆ ಹೊಸ ಜೋಡಿಗೆ ಊಟಕ್ಕೆ ಕರೆದಿದ್ರು. ಸೊ ನಾನು ಪ್ರತಿ ವರ್ಷ ಅಂದರೆ ಯಾವಾಗಲೂ ಹಬ್ಬ ಮಾಡೋದಕ್ಕೆ ಬರ್ತಿದ್ದೆ, ಒಬ್ಬನೇ ಬರ್ತಿದ್ದೆ. ಈಗ ನನ್ನ ಜೊತೆ ನನ್ನ ಹೆಂಡ್ತಿನೂ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಅವರು ಬರಲೇಬೇಕು ಅಂತ ಹೇಳಿದರು, ಹೊಸ ಗಂಡು ಹೆಣ್ಣು. ಸೊ ಬಂದಿದ್ದೀವಿ. ಸೊ ಈಗ ನಮ್ಮ ಮಾವನ ಮನೆ ಹತ್ರನೇ ಇದ್ದೀವಿ. ಸೊ ಈ ಬ್ಲಾಗಲ್ಲಿ ಇಲ್ಲಿ ನಮ್ಮ ಮಾವನ ಮನೆ ಕಡೆ ಇಲ್ಲಿ ಹಬ್ಬ ಹೆಂಗಾಗುತ್ತೆ ಎಲ್ಲ ತೋರಿಸ್ತೀವಿ. ಬಿಸಿಲಿಗೆ ಕಂಡುಬಿಡೋಕ್ಕಾಯ್ತಲ್ಲ ಪಾಪ ಅವಳಿಗೆ. ಫುಲ್ ನಾನ್ ವೆಜ್ ಇವತ್ತಿಲ್ಲಿ. ನಾನು ಮನೆ ನೋಡಿಲ್ಲ, ನಂಗೇನು ಗೊತ್ತಿಲ್ಲ ಈ ಕಡೆ ಎಲ್ಲ. ಸೊ ನಂದಿಲ್ಲಿ ತುಂಬ ಮೆಮೊರೀಸ್ ಇದೆ. ಮಾಮೂಲಿ ಅಜ್ಜಿ ಮನೆ ಇದು ನನಗೆ. ತುಂಬ ರಜದಲ್ಲೆಲ್ಲ ಬರ್ತಾ ಇದ್ದೆ. ಎಲ್ಲ ಇವಳಿಗೆ ಇಲ್ಲಿ ನಾನು ಶೇರ್ ಮಾಡ್ತೀನಿ ಮೆಮೊರೀಸ್ನ. ಸೊ ಬನ್ನಿ ಇವತ್ತು ನಮ್ಮ ದಿನ ಹೆಂಗಿರುತ್ತೆ ಇಲ್ಲಿ ಅಂತ ತೋರಿಸ್ತೀವಿ. ಸುತ್ತ ಗ್ರೀನರಿ ಗೈಸ್. ಇಲ್ಲಿಂದ 100 ಮೀಟರ್ಸ್ ಮುಂದೆ ಹೋದರೆ 200 ಮೀಟರ್ಸ್ ಮುಂದೆ ಹೋದರೆ ಇಲ್ಲೇ ಕಬಿನಿ ಬ್ಯಾಕ್ ವಾಟರ್ಸು. ನಮ್ಮ ಮಾವನ ಜಮೀನಿದೆ ಅಲ್ಲೇ ಬ್ಯಾಕ್ ವಾಟರ್ಸಲ್ಲೇ. ಸಂಜೆ ಹೋಗ್ತೀವಿ ನಾವು ಕಬಿನಿ ಬ್ಯಾಕ್ ವಾಟರ್ಸ್ಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ರೆ ಅಲ್ಲೋಗಿ ಬ್ಲಾಗಲ್ಲಿ ತೋರಿಸೋಣ. ಆ್ಯಂಡ್ ಇದೆಲ್ಲ ನಮ್ಮ ತಾತಂದು, ನಮ್ಮ ಮಾವಾಗೆಲ್ಲ ಜಮೀನು ಈ ಥರ ಇದೆ. ಬನ್ನಿ ಇನ್ನೇನೇನಾಗುತ್ತೆ ಇವತ್ತೆಲ್ಲ ತೋರಿಸ್ತೀನಿ. ನನ್ನ ಮೆಮೊರೀಸ್ ಎಲ್ಲ ಇವಳಿಗೆ ಹೇಳ್ತೀನಿ. ಆಮೇಲೆ ಇದು ಹೊಸ ಮನೆ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಲ್ಲಿ ಹಳೆ ಮನೆ ಇತ್ತು, ಹಂಚಿನ ಮನೆ. ಇವಾಗ ನಮ್ಮ ಮಾವ ಇದು ಹೊಸದಾಗಿ ಮನೆ ಕಟ್ಟಿರೋದು. ಈ ಮನೇಲಿ ಏನು ಮೆಮೊರೀಸ್ ಇಲ್ಲ, ನಮಗೆಲ್ಲ ಹಳೆ ಮನೇಲಿ ಇದ್ದಿದ್ದು. ಬಟ್ ಹಳೆ ಮನೆ ಹೊಡೆದಾಕ್ಬಿಟ್ಟು ಕೊಟ್ಟಿಗೆ ಮಾಡಿದ್ದಾರೆ, ಇಲ್ಲೇ ಹೊಸ ಮನೆ ಕಟ್ಕೊಂಡಿದ್ದಾರೆ. ಇವಳೇ ನಮ್ಮ ಅಜ್ಜಿ. ಅಯ್ಯೋ ನನಗೂ ಹೇಳ್ಕೊಳಕ್ಕಂತ ಇರೋ ಅಜ್ಜಿ ಅಂದರೆ ಇವಳು ಒಬ್ಳೆ. ಎಲ್ಲ ಹೋಗ್ಬಿಟ್ಟು ಟಾಟಾ ಬಾಯ್ ಬಾಯ್ ಮಾಡಿ. ನಮ್ಮ ಅಜ್ಜಿ ಒಬ್ಬರೇ ಇರೋದು ಇವರು, ನಮ್ಮ ಮಮ್ಮಿ ಅಮ್ಮ ಇವರು. ಸರಸ್ವತಿ ಅಂತ ಹೆಸರು, ಸರ್ಸಿ ಅಂತ ಕರೀತಾರೆ ಎಲ್ಲ. ಹಾಂ ಓಹ್ ಅಷ್ಟು ಚೆನ್ನಾಗಿದ್ನಂತೆ. ಫಸ್ಟ್ ಒಂದು ಉಣ್ಣೆ ಹೇಳ್ತಂತ ಆಮೇಲೆ ನಮ್ಮ ಅಮ್ಮದಿರೇನ ಅಮ್ಮ ಅವಳ ಊರಲ್ಲಿ ಬಂದವಳೇನೋ ಅದಳೇನೋ ತಕ್ಕ ಸಂದ ಒಳಗೆ ಸುರಿದು ಬಿಟ್ಲಂತಂತೆ. ಅವಾಗಲೇ ಚಿಕ್ಕ ವಯಸ್ಸಲ್ಲಿ ಅಮ್ಮಾಗಿ ಮುಖ ಹಂಗಾಗಿರೋ ನಮ್ಮ ಅವ್ವ ಅಂತ ಏನ್ ಮಾಡಿ ಹಿಂಗ ಆಯ್ತಲ್ಲ ಅಳಿಗೆ ಬಂದು ಸಿಟಿಗ ಏನು ಇಲ್ಲ ಸುಮಾರು ರೂಪ್ ತಕೊಂಡು ಹಳೆದು ಮುಳಿದು ಇಟ್ಬಿಡೋದ ಸುದ್ದ ಮಾಡ್ಕೊಳಗೆ. ಏನೆಲ್ಲ ಬಿಡೋ ಅಂದ್ರೆ ಚೆನ್ನಾಗಿದೆ. ನಮ್ಮ ತಂಗಿರಿ ಎಷ್ಟು ಚೆನ್ನಾಗವ್ರ ಅಂತಲೇ ನನಗೆ ಅಮ್ಮ ಸುರಿದ್ಬಿಟ್ಟ. ಜೋರ್ ಜೋರ್ ನಮ್ಮ ಅಕ್ಕ ನೈಟಿ ಹಾಕೊಂಡು ಡ್ರೆಸ್ ಹಾಕಿದ್ರೆ ತಿಂಡಿ ರೆಡಿ ಮಾಡ್ತಾರೆ. ಮೈಸೂರಿನ ಆಯ್ತು ಮಕ್ಕ ತೋರ್ಸಕ್ಕೆ ಸರಿ. ಚಿಕನ್ ಬಿರಿಯಾನಿನಾದ್ರೂ ತೋರಿಸಿ. ಚಿಕನ್ ಬಿರಿಯಾನಿ ಚಿಕನ್ ಹಾಕಿಲ್ಲ, ಇನ್ನುವೆ ಈರುಳ್ಳಿ ಹಾಕಿಲ್ಲ. ಈರುಳ್ಳಿ ಉರಿತಾವ್ರೆ. ನೀವೇನ ಮಾಡ್ತಾ ಇರೋದು? ಇಲ್ಲಿ ಹಳೆ ಮನೆ ಇತ್ತು ಗೈಸ್ ಮುಂಚೆ. ನಾವೇವಿ ಇಲ್ಲಿ ಹೊಸಿ ಆಟಾಡ್ತಿದ್ವಿ. ಯಪ್ಪ ರಜಕ್ಕೆಲ್ಲ ಬಂದರೆ ಇಲ್ಲೇ ಅಡ್ಡಾಡ್ತಿದ್ವಿ, ಇಲ್ಲೇ ಬಿದ್ದು ಓದಾಡ್ತಾ ಇದ್ವಿ. ಇವಾಗ ಇದನ್ನ ಕೊಟ್ಟಿಗೆ ಮಾಡ್ಕೊಬಿಟ್ಟವ್ರೆ. ಆ ಮನೆಯದು ವಾಲ್ಸ್ ಎಲ್ಲ ಇನ್ನೂ ಹಂಗೆ ಬಿಟ್ಕೊಂಡವ್ರೆ. ಮೇಲ್ಗಡೆ ಹಂಚು ಅದೇನೆ ಸ್ಟೀಲ್ ಇದಾಕ್ಬಿಟ್ಟು ಕೊಟ್ಟಿಗೆ ಥರ ಮಾಡ್ಕೊಂಡವ್ರೆ ಓಪನ್ ಆಗಿ ಅಷ್ಟೇ. ನಮ್ಮ ಮಾವನ ಹಸು ಸಾಕೋರೆ, ಹಾಲು ಕರೀತಾರೆ ಒಂದಷ್ಟು ಲೀಟ್ರು. ಇವಾಗ ನಮ್ಮ ಮಮ್ಮಿ ಬತ್ತು. ಹಾಯ್ ಮಮ್ಮಿ, ತವ್ರ ಮನೆಗೆ ಸ್ವಾಗತ. ನಮ್ಮ ಮಮ್ಮಿ ಹಂಗೆ ಟ್ರೋಲ್ ಮಾಡೋದು. ಚಿಕನ್ ಪಲಾವ್ ಮಮ್ಮಿ ನೀನು ಬತ್ತೀಯಾ, ಮಗಳು ಬತ್ತಾಳೆ ಮನೆಗೆ ಅಂತ ಮಾಡಿರೋದು ನಿನಗೋಸ್ಕರ. ಏನಮ್ಮ ಆಗೈತೆ? ಜ್ಯೂಸ್ಗೆ ಯಾರಮ್ಮ ಉಪ್ಪು ಹಾಕ್ಸ್ತಾರೆ? ಸ್ವೀಟ್ ಆ್ಯಂಡ್ ಸಾಲ್ಟ್ ಆಗಿರುತ್ತೆ. ನೋಡಿ ಇವಾಗ ಇವರು ಡ್ರೆಸ್ ಹಾಕೊಂಡಿದ್ದಾರೆ.
ಇವರು ಪಲ್ಲವಿ ಅಂತ ನಮ್ಮ ದೊಡ್ಡಮ್ಮನ ಮಗಳು. ಚೆನ್ನಾಗಾಗಬೇಕು ಮಟನ್ ಸಾಂಬಾರು, ಓಕೆನಾ? ಇವಳು ವೈಷ್ಣವಿ ಅಂತ ನಮ್ಮ ಮಾವನ ಮೊದಲನೇ ಮಗಳು. ಗೈಸ್ ಅವಾಗಿಂದ ಫುಲ್ಲು ಏನು ಗಜಿಬಿಜಿ ಅಂತವ್ರೆ. ಅಲ್ಲಿ ಇಲ್ಲಿ ಇಂಟ್ರೊಡಕ್ಷನ್ ಮಾಡ್ತೀನಿ, ಸರಿಯಾಗಿ ಹೇಳಕ್ಕಾಗ್ತಿಲ್ಲ. ಇವ್ರು ನಮ್ಮ ಅಜ್ಜಿ, ನಮ್ಮ ಅಮ್ಮಂಗೆ ಜನ್ಮ ಕೊಟ್ಟವರು. ಇವ್ರಿಗೆ 4 ಜನ ಹೆಣ್ಮಕ್ಳು, ಅದರಲ್ಲಿ ಮೊದಲನೇ ಇನ್ನೂ ಬಂದಿಲ್ಲ. ಅವ್ರೂರಲ್ಲೂ ಹಬ್ಬ ಇಲ್ಲ ಹೊಡಿರಿ, ಚಪ್ಪಾಳೆ ಮುಗಿದ ಹೊಡಿರಿ. ಇವರು ಎರಡನೇವರು ನಮ್ಮ ದೊಡ್ಡಮ್ಮ. ಇವ್ರ ಮನೇಲೆ ನಾನು ನನ್ನ ಸ್ಕೂಲೆಲ್ಲ ಮುಗಿಸಿದ್ದು. 10th 9th 10th ತನಕ ಇವ್ರ ಮೇಲೆ ಓದಿದ್ದೀನಿ. ನಮ್ಮ ಮಮ್ಮಿ ಅಕ್ಕ, ಇವ್ರು ನಮ್ಮ ಮಮ್ಮಿ. ಆಮೇಲೆ ಹುಟ್ಟಿದ್ದು ನಮ್ಮ ಮಮ್ಮಿ, ಜನ್ಮ ಕೊಟ್ಟವರು. 3ನೇ ಹೆಣ್ಮಗಳು. ಆಮೇಲೆ ಚಿಕ್ಕಮ್ಮ. ಸೊ 4 ಜನ ಹೆಣ್ಮಕ್ಳು, 2 ದೊಡ್ಡಮ್ಮ, 1 ಚಿಕ್ಕಮ್ಮ, ಇನ್ನೊಬ್ರು ಬಂದಿಲ್ಲ. ಅಯ್ಯೋ ಅರ್ಜೆಂಟು. ನಮ್ ದೊಡ್ಡಮ್ಮನ ಮಕ್ಳು ಇವರು. ಇವ್ರು ಮೊದಲಿನವರು ಪವಿಯಕ್ಕ ಅಂತ, ಇವ್ರು 2ನವರು ಪಲ್ಲವಿಯಕ್ಕ ಅಂತ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮದುವೆ ಹೆಣ್ಣು ಗಂಡ ಊಟಕ್ಕೆ ಅಂತ ಕರೆದ್ಬಿಟ್ಟು 3:30 ಊಟ ಆಗ್ತಿದ್ದಿಲ್ಲ. ನಿಂಗೆ ನ್ಯಾಯ ಅನ್ಸೋದಕ್ಕ? 3 ಗಂಟೆ ಅಂತೂ ಆಗಿದೆ. ನಾನು ಅರ್ಧ ಗಂಟೆ ಜಾಸ್ತಿ ಹೇಳ್ತಾ ಇದ್ದೀನಿ ನಿಮಗೆ. ಪರವಾಗಿಲ್ಲ, ಮನೆಯಲ್ಲಿ ಊಟಕ್ಕೆ ಅಂತ ಬಂದ್ಬಿಟ್ಟು ಊಟಕ್ಕೆ ಕೂತಿದ್ದೀವಿ ಅಲ್ಲಮ್ಮ. ಊಟಕ್ಕೆ ಅಂತ ಬಂದ್ಬಿಟ್ಟು ಊಟಕ್ಕೆ ನಾವು ಬಂದಿದ್ದೆ ಊಟಕ್ಕೆ ಕರೆದಿದ್ದಾರೆ ಅಂತ. ಸೊ ನಮ್ಮ ಸ್ಪೆಷಲ್ ಮುದ್ದೆ, ಮಟನ್ ಸಾಂಬಾರು ಬರುತ್ತೆ, ಚಿಕನ್ ಚಾಪ್ಸ್. ಮುದ್ದೆ ಆಗಲೇ ಮಾಡಿರೋದು, ನಮ್ಮ ಅಮ್ಮನೇ ಮಾಡಿರೋದು, ಮಮ್ಮಿ. ಇವು ನಮ್ಮ ಚಿಕ್ಕಮ್ಮನ ಮಗ ರಾಕೇಶ್ ಅಂತ ಇವ್ರ ಹೆಸರು. ಸ್ವಲ್ಪ ಗಡ್ಡ ಬಿಟ್ಕೊಬಿಟ್ಟು ನೆಕ್ಸ್ಟು KGF 3ಗೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಗೊತ್ತಿಲ್ಲ. ನಿಜವಾಗ್ಲೂ ಏನಕ್ಕೆ ಎಷ್ಟು ಗಡ್ಡ ಬಿಟ್ಟಿದ್ದೀನಿ ನೀನು? ಸೇಮ್ ನಿಮ್ಮ ಅಂಕಲ್ ಥರನೇ ಕಾಣಿಸ್ತಿದ್ದೀನಿ ನೀನು. ನಮ್ಮ ಸುತ್ತಮುತ್ತ ದೊಡ್ಡ ಬ್ಯಾಟ್ಸ್ಮನ್ಗಳು ಕೂತಿದ್ದಾರೆ. ಚೆನ್ನಾಗಿರುತ್ತೆ ಮಾವ. ಎಡಿಟ್ ಮಾಡ್ತೀನಿ. ನೀನು ಸಕ್ಕತ್ತಾಗಿ ಕಾಣ್ಬೇಕಂಗೆ ಮಾಡ್ತೀನಿ ಮಾವ, ತಲೆ ಕೆಡ್ಸ್ಕೊಡ. ಓಕೆ ಓಕೆ ಓಕೆ. ಪಲ್ಯಕ್ಕ ಪಲಾವ್ ಸಕ್ಕತ್ತಾಗಿ ಮಾಡಿದೆ ಕಣಕ್ಕ. ಹಳೇ ಫೋಟೋ ಸಿಕ್ತು. ಇದು ನಮ್ಮ ಮಮ್ಮಿ ಅಂತ ಇದು. ಹೆಂಗ್ ಮಾವ, ನಮ್ಮ ಮಮ್ಮಿ ಹೆಂಗಿದ್ರು? ನಮ್ಮ ಮಮ್ಮಿ ಇವಾಗ ಇಲ್ಲಿ ಕುತ್ಕೊ ಊಟ ಮಾಡ್ತಾಳೆ. ಅಕ್ಕ ತಂಗಿರು ಮೊಮ್ಮಕ್ಕಳು ಎಲ್ಲ ಸೇರ್ಕೊಂಡು ಒಟ್ಟಿಗೆ ಊಟ ಮಾಡ್ತಾವ್ರೆ. ಮಮ್ಮಿ ಇದ್ಯಾಕಮ್ಮಿ ಅಲ್ಲೆಲ್ಲ ಹಿಡ್ಕೊಬಿಟ್ಟಿದ್ಯಾ? ಬಟ್ಟೆಗೂ ಇರಲಿಲ್ಲ ಮಮ್ಮಿ ಅವಾಗ ನಿಂಗೆ? ಫೋಟೋ ಯಾವಾಗ ತೆಗ್ಸಿದವ? ಹಾಂ 25 ವರ್ಷ. 25 ವರ್ಷ ಯಾವ 25 ವರ್ಷ? ನನಗೆ 25 ವರ್ಷ ಆಗೈತೆ. ಚಿಕ್ಕ ಪಾಪುಲಿ ಇದು. 50 ವರ್ಷ ಆಗೈತಿ ಇದಕ್ಕೆ. 50 ವರ್ಷದ ಹಳೆ ಫೋಟೋ. ಅಲ್ಲಿ ಫೋಟೋದಲ್ಲಿ ದೂರ ಕೂತವ್ರು ನಿಂತವ್ರೆ. ಊಟಕ್ಕೆ ಅಕ್ಕಪಕ್ಕ ಕೂತು ಊಟ ಮಾಡ್ತವ್ರೆ. ಊಟ ಎಲ್ಲ ಆಯಿತು. ಇವಾಗ ಒಂದು ರೌಂಡ್ ತೋಟದ ಕಡೆ ಹೋಗೋಣ ಅಂತ ಹೋಗ್ತೀವಿ. ನಮ್ಮ ಮಾವನ ತೋಟಕ್ಕೆ ಒಳ್ಳೆ ತೋಟ ಮಾಡೋಣ. ಅಲ್ಲಿ ಬ್ಯಾಕ್ ವಾಟರ್ಸ್ ಇದೆ, ಕಬಿನಿ ಬ್ಯಾಕ್ ವಾಟರ್ಸು. ಸೊ ಅದನ್ನು ತೋರಿಸ್ಕೊಂಡು ನೋಡ್ಕೊಬರೋಣ ಅಂತ ಹೋಗ್ತಿದ್ವಿ. ಹಂಗೆ ಇದು ನೋಡಿ, ನಮ್ಮ ಮಾವನ ಟ್ಯಾಕ್ಟ್ರು ರೀಸೆಂಟಾಗಿ ತೊಗೊಂಡಿರೋದು 4 ವೀಲರು. ದೊಡ್ಡ ಟ್ಯಾಕ್ಟ್ರು. ನಮ್ಮ ಮಾವಂಗೆ ಟ್ರ್ಯಾಕ್ಟ್ರ್ ಹುಚ್ಚು ಇದೆ. ಎಷ್ಟೊಂದು ಟ್ರ್ಯಾಕ್ಟ್ರು ಬದಲಾಯಿಸೋಣ ನಮ್ಮ ಮಾವ. ಬನ್ನಿ ಹೋಣ. ನಮ್ಮ ಜೊತೆ ನಮ್ಮ ಮಾವನ ಮಕ್ಕಳು ಬರ್ತಾವ್ರೆ, ನಮ್ಮ ಅಮ್ಮ ಬರ್ತಾವ್ರೆ, ಎಲ್ಲ ಬರ್ತಾಯಿದ್ದಾರೆ. ನಿನ್ನ ತಮ್ಮನ ತೋಟ ನೋಡು ಅಂತ ನಿಮ್ಮಮ್ಮೆ ನೋಡಿಲ್ಲ ಅಲ್ವ ನೀನು? ನಡಿ ತೋರಿಸಿ. ನಿಮ್ಮ ಡ್ಯಾಡಿನೂ ಮಾತಾಡ್ಸ್ಕೊಬರುವಂತೆ. ಇದೇ ನಮ್ಮ ಮಾವದಿರೋದು ತೋಟ. ಅರ್ಧ ನಮ್ಮ ದೊಡ್ಡ ಮಾವಂದಿದೆ, ಆ ಕಡೆ ನಮ್ಮ ಚಿಕ್ಕ ಮಾವಂದಿದೆ. ಸಕ್ಕತ್ತಾಗಿ ತೋಟ ಮಾಡಿದ್ರೆ ಬ್ಯಾಕ್ ವಾಟರ್ ಹತ್ರ ಇರೋದ್ರಿಂದ ಒಳ್ಳೆ ನೀರಿದೆ. ಕಬಿನಿ ಹತ್ರನೇ ಇರೋದ್ರಿಂದ ನೀರಿಗೆ ಏನು ತೊಂದರೆ ಇಲ್ಲ. ಇವ್ರಿಗೆ ಕಬಿನಿ ನೀರು ಬರುತ್ತಾ? ಕಬಿನಿ ನೀರು ಬೇಕಾದ್ರೆ ರಿಫ್ಟ್ ಮಾಡ್ಕೋಬೋದು. ಬೋರ್ ಹಾಕ್ಸ್ಕೊಂಡವ್ರೆ. ಬೋರಲ್ಲಿ ಚೆನ್ನಾಗಿ ನೀರು ಬರುತ್ತೆ. ಬಿಕಾಸ್ ಅಲ್ಲಿ ಪಕ್ಕದಲ್ಲೇ ನೀರು ಇರುತ್ತಲ್ಲ,
ಬೋರ್ವೆಲ್ಗೂ ಚೆನ್ನಾಗಿ ನೀರು ಇರೋ ಸೋರ್ಸ್ ಇರುತ್ತೆ. ಇಲ್ಲಿ ನೋಡಿ ನಮ್ಮ ಅಣ್ಣನ ಮಗ ಮೈಸೂರಿಗೆ ಬಾರೋ ಅಂದರೆ ಬರಲ್ಲ, ಇಲ್ಲಿ ಸುತ್ಕೊಂಡು ತಿರ್ಕೊಂಡಿರು ಬಿಸಿಲಲ್ಲಿ ಅಂದರೆ ಲವ್ ಏನದು ಬೆಳ್ದಣ್ಣು. ಹಲೋ ಮಾಮ್, ವಾಟ್ ಸಮಾಚಾರ? ಆಲ್ ಗುಡ್? ಹೇಳ್ಬೇಕು ಬರೀ ಇದೇ ಶರ್ಟ್ ಇದೆ ಪಂಚ ಏನಪ್ಪ ನೀವು ಅಲ್ಲೆಲ್ಲ ನೀವು ಖಜಾನೆ ಇಟ್ಟಿರ್ತೀರ, ಶರ್ಟ್ ಎಲ್ಲ ತೋರಿಸಲ್ಲ ನೀವು. ಬನ್ನಿ ತೋಟ ತೋರಿಸಿ. ನೋಡ್ರಿ ಬರ್ತೀನಿ, ನಾನು ಸ್ವಲ್ಪ ಮನೆ ಗಂಟೆ ಹೋಗಿದ್ದು ಬರ್ತೀನಿ. ಓಕೆ ಟೇಕ್ ಕೇರ್. ನೀನು ಹೋಯ್ತೀಯಾ ಅವ್ರ ಜೊತೆ? ತಗೋತೀನಿ ನಾನು ಕೊಟ್ಟಿನಲ್ಲಿ. ನಮ್ಮ ಮಮ್ಮಿ ಇಲ್ಲೆಲ್ಲ ಆಳುಗಳಿಗೆ ಮುದ್ದೆ ತಗೊಬಂದು ಕೊಡ್ತಿದ್ಲಂತೆ ಮದುವೆಗೆ ಮುಂಚೆ. ಅಲ್ಲ ಮಮ್ಮಿ? ಇದೇ ನಮ್ಮ ಮಾವನ ತೋಟ. ಇಲ್ಲಿಂದ ನೋಡಿ ಸಕ್ಕದಾಗಿ ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ಪ್ಲ್ಯಾಂಟ್ ಮಾಡ್ಬಿಟ್ರೆ ನಮ್ಮ ಮಾವ ಇನ್ನು 5 ವರ್ಷ ಆದಮೇಲೆ ಕುತ್ಕೊಂಡು ಆರಾಮಾಗಿರ್ಬೇಕು ಅಂತ. ಮಕ್ಕಳು ಮದುವೆ ಮಾಡಿಬಿಟ್ಟು ಚಿಲ್ ಮಾಡೋಣ ಅಂತ ಪ್ಲ್ಯಾನ್ಸ್. ನಾವು ಇವಾಗ ಎಳ್ನೀರು ಕುಡಿಬೇಕು ಇಲ್ಲಿ. ಹಂಗೆ ಇಲ್ಲೆಲ್ಲ ಯಪ್ಪ ಅವಾಗ ತೋಟ ಗಿಟ ಏನೂ ಇತ್ತಿಲ್ಲಮ್ಮ, ಇಲ್ಲೇ ಇದ್ದಿದ್ದು ಪಂಪ್ಸೆಟ್ಟು. ಈ ಪಂಪ್ಸೆಟ್ ಮನೆ ಅವಾಗಿಂದನೂ ಐತೆ ನಮ್ಮ ಚಿಕ್ಕ ವಯಸ್ಸಿಂದನೂ. ಅವ್ನು ನೋಡಿ ವಸಿಷ್ಠ ಅಲ್ಲಿ 2 ಕಿಲೋಮೀಟ್ರ್ ದೂರದಲ್ಲಿ ಒಬ್ಬನೇ ಹೋಯ್ತವನೆ. 2ನೇ ರೌಂಡ್ ಇದು ಒಂದು. ಇಷ್ಟು ನಡೆದ್ರೆ ಅವ್ನು ಎಲ್ದಪ್ಪ ಆಯ್ತಾನೆ. ಇದೇನು ಇಲ್ಲಿ ಬಂದರೆ ಮಲೆನಾಡು ಬಂದಂಗೆ ಅನ್ಸುತ್ತೆ. ಇನ್ಮೇಲೆ ಕೊಡ್ಗಿಡ್ಗೆ ಹೋಗ್ಬಿಟ್ಟಿದ್ದೀವ ಅಂತ ಕ್ರೇಜಿ. ಇಲ್ಲಿ ರೆಸಾರ್ಟ್ ಮಾಡಿಬಿಟ್ರೆ ಬ್ಲೂ ಲಾಗೂನ್ ರೆಸಾರ್ಟ್ ಥರ ಇರುತ್ತೆ. ಬ್ಲೂ ಲಾಗೂನಲ್ಲಿ ಹಿಂಗೆ ಇರೋದಲ್ವಾ? ನೈಸ್, ವೆರಿ ನೈಸ್, ಆಸಮ್. ಸಮಗ್ರ ಕೃಷಿ ಮಾಡ್ತಾ ಇರೋದು ನಮ್ಮ ಮಾವ. ಸಪೋಟ, ದಾಳಿಂಬೆ, ಬಾಳೆನೇ ಹಾಕಿರೋದಲ್ವಾ? ಫುಲ್ ಬಾಳೆನೇ ಹಾಕಿರೋದು. ಅಡಿಕೆ ಜೊತೆ ಹಾಕ್ತಾರಲ್ಲ ಆ ಥರ ಏನು ಹಾಕಿಲ್ಲ. ಇಲ್ಲಿ ಕೊಳಗೆ ಅಡಿಕೆ ನಿಟ್ಟನಲ್ಲಿ ನೋಡಿಲಿ, ಅಡಿಕೆ ಪ್ಲಾಂಟು ಮಾಡೋರೆ. ಅದ್ರಿಗೆ ನೆರಳಿಗೆ ಬಾಳೆ ಹಾಕಿರೋದು. ಅದ್ರ ಮಧ್ಯೆ ಇನ್ನೇ ಹಣ್ಣಿನ ಗಿಡ. ದಾಳಿಂಬೆ, ಸಪೋಟ, ಪರಂಗಿ ಹಣ್ಣು ಎಲ್ಲ ಥರ ಹಣ್ಣು ಹಾಕೋರು. ಈಗ ನೆಕ್ಸ್ಟು ಇದಾದ್ಮೇಲೆ ಶುಂಠಿನೂ ಹಾಕೋಣ. ಇಲ್ಲಿ ನೋಡಮ್ಮ, ಇದು ಯಾವ ಮರ ಗೊತ್ತಾ? ಈಗ ಕಾಣಿಸ್ತಲ್ಲ ಕ್ಯಾಮ್ರಾಗೆ. ಬ್ಯಾಲ್ದೆ ಹಣ್ಣು ಗೊತ್ತಾ ನಿನಗೆ? ಇದು ಬಿದ್ದೈತೆ ನೋಡು ಇಲ್ಲಿ, ಬ್ಯಾಲ್ದಣ್ಣು. ಬ್ಯಾಲ್ದಣ್ಣು ಮರ. ಓಹೋ, ಇವ್ರೇನ್ರ ಇವರು ಮೂವಿಲಿ ಎಂಟ್ರಿ ಕೊಡಂಗೆ ಕೊಡ್ತವ್ರೆ ಸಪ್ರೇಟಾಗಿ ಪ್ಲ್ಯಾನ್ ಮಾಡಿಕೊಂಡು. ಬಕ್ರಿ. ಓಹೋ ಬಿಡ್ರಪ್ಪ, ಈ ಥರ ಎಂಟ್ರಿ ಕೊಡ್ತಾರೆ ಯಾರು? ಇಲ್ಲಿ ತನಕ ನಮ್ಮ ಮಾವಂದು ಇದೆಲ್ಲ ಅವ್ರ ಜಮೀನು. ಇದು ಬ್ಯಾಕ್ ವಾಟರ್, ಕಬಿನಿ ಬ್ಯಾಕ್ ವಾಟರ್ಸ್. ಇಲ್ಲಿಂದ ನೀರು ತುಂಬಿದ್ರೆ ಇಲ್ಲಿ ತನಕ ಬರುತ್ತೆ, ಇಲ್ಲ ಅಂದರೆ ಅಷ್ಟೇ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಆದರೆ ಕಬಿನಿ ಡ್ಯಾಮ್ ಸಿಕ್ಬಿಡುತ್ತೆ ನೀರ್ ಮೇಲೆ ಹೋದ್ರೆ. ನೋಡಿ, ಬ್ಯಾಕ್ ವಾಟರ್ ಹತ್ರ ಕೋಟಿ ಜಮೀನಿದ್ರು ನಮ್ಮ ಮಾವ ಸಿಂಪ್ಲಿಸಿಟಿ ಹೆಂಗೆ ಬೈಕಲ್ಲಿ ಓಡಾಡಿದ್ರು. ಅದು ಅವ್ರದ್ದಲ್ಲ, ಅದು ನಿಮ್ದೇನ ಬೈಕು? ನಮ್ಮ ಮಾವ್ರಿ. ನಾನು ಬ್ಲೂ ಕಲರ್ ನಮ್ದೇನೋ ಅನ್ಕೊಬಿಟ್ಟೆ, ಮಿಸ್ ಆಗಿ ಕಾಣಿಸ್ತು. ನಿಮ್ದೆ ಹೊಸ ಗಾಡಿ ಮಾವು, ಗೊತ್ತಾಗುತ್ತೆ. ಏನ್ವಾ ಕೋಟಿ ಅಂತರ ಆಸ್ತಿ ಜಮೀನ್ ಓನರು ಒಂದು ಗಾಡಿ ತಗೊಳಕಾಗಲ್ಲ. ನಮ್ಮ ಮಾವ ಏನ್ ಬೇಕಾದ್ರೆ ತಗೋಬಹುದು, ಇವತ್ತಲೇ ತಗೋಬಹುದು, ಬುಕ್ ಮಾಡ್ಬೋದು. ಚಾಪರ್ ಬೇಕಾದ್ರೆ ತಗೊಂಡು ಇಲ್ಲಿ ಓಡಾಡಿಸ್ಬೋದು. ನೋಡ್ರಿ ಬತ್ತಿ ನೋಡಿ ಹೆಂಗಿದೆ ಗ್ರೀನರಿ ಗೈಸ್. ಪುಣ್ಯ ಮಾಡಿರ್ಬೇಕು ಇಲ್ಲಿ ಪ್ರಾಪರ್ಟಿ ಇರೋಕ್ಕೆ. ನಮ್ಮ ಮಾವ ಅದ್ರಲ್ಲಿ ಒಬ್ಬ ಪುಣ್ಯವಂತ. ನಂಗೆ ಖುಷಿ ಆಗ್ತಿದೆ, ಯಾಕಂದ್ರೆ ಮನೆಗೆ ಬಂದಾಗೆಲ್ಲ ಬ್ಯಾಕ್ ವಾಟರ್ಸ್ ಬರ್ಬೋದು. ಎಲ್ಲ ಹೋಗ್ಬೇಕು ಅಂತ ಇಲ್ಲ, ಇಲ್ಲೇ ನಡ್ಕೊಂಡು ವಾಕೇಬಲ್ ಡಿಸ್ಟೆನ್ಸ್. ನಾವು ಮನೆಯಿಂದ ನಡ್ಕೊಂಡೇ ಬೈದೀವಿ, ಇಲ್ಲೇ ಇದೆ ಎಲ್ಲ. ಈ ವಿಡಿಯೋ ಇವರೇ ಇದಾರಲ್ಲ, ನಾವೇ ಇದೀವಲ್ಲ ವ್ಲಾಗ್ ಮಾಡೋರು. ಫುಲ್ ವಿಡಿಯೋದಲ್ಲೇ ಬರ್ತೀರಾ ನೀವು, ಯೂಟ್ಯೂಬಲ್ಲಿ ಬರ್ತೀರಾ. ಹೋಗೆಲ್ಲ ನಿಂತ್ಕೊಳ್ಳಿ, ಫೋಟೋ ತಗೊಡ್ತೀನಿ ನಾನೇ. ಗೋ ಸ್ಟ್ಯಾಂಡ್. ಈಗ ಹಿಂಗೆ ಬರಬೇಕು, ಹಂಗೆ ಕಾಡ್ಸಲ್ಲ. ಇವಂದೇನೆ ನಡೆದಿದ್ದು ಮದುವೆ ಚನ್ನರಾಯಪಟ್ಟಣ. ನಂದೇಣ ಮದುವೆ ಆಗಿದ್ದು, ಇವಳು ಕಟ್ಕೊಂಡಿದ್ದೀನಿ. ನಿಂತ್ಕೊಳ್ಳಿ. ಊರ್ ಮಗ ಅಲ್ಲೊಬ್ಬ ಇನ್ನೊಬ್ಬ ಇದ್ನಲ್ಲ, ಅವನು ಅಣ್ಣ, ಇವನು ತಮ್ಮ. ಬರ್ತಿ. ಓಹೋ, ಏನ್ ನಮ್ಮ ಮಮ್ಮಿ ಫುಲ್ ಆವಾಜ್ ಆಗ್ತಾಳೆ. ನಿಂತ್ಕೊಳ್ಳಿ. ಇರೋರೆಲ್ಲ ನಿಂತ್ಕೊಳ್ಳಿ ಹಂಗೆ. ನೋಡಿ, ಆಗ್ಲೇ ಬಿಲ್ಡಪ್ ಕೊಟ್ಟಿದ್ದಕ್ಕೆ ಗಾಡಿನೇ ಚೇಂಜ್ ಮಾಡ್ಬಿಟ್ರು ನಮ್ಮ ಮಾವ. ಸುಜುಕಿ ಅಂತ ಹೇಳಿದ್ರೆ ಈಗ ಬುಲೆಟ್ ಹಿಡ್ಕೊಬಿಟ್ಟವ್ರೆ. ಕಮಾನ್. ಫಸ್ಟ್ ನಮ್ಮ ಮಾವನೇ ಬುಲೆಟ್ ತಗೊಂಡಿದ್ದು,
ತಗೊಂಡಿದ್ರಮ್ಮ ಮಾರಾಕ್ಬಿಟ್ರು. ಮಾತ್ರ ನಮ್ಮೋಡು ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ ಎಲ್ಲ ಫ್ಯಾಮಿಲಿ. ಒಳ್ಳೆ ಫೋಟೋಸ್ ಅಂತೂ ಸಿಕ್ತು. ನಮ್ಮ ಮಾವ ಅಂತೂ ಪುಣ್ಯ ಮಾಡಿದ್ದೆ ಇಲ್ಲಿ ಜಮೀರಕ್ಕೆ. ನೆಕ್ಸ್ಟ್ ಟೈಮ್ ಬರ್ತಾ ಇರ್ತೀವಿ ಮಾವನ ಮನೆಗೆ ಬರೋದು ಏನಕ್ಕೆ ಅಂದ್ರೆ ಇಲ್ಲಿ ಬ್ಯಾಕ್ ವಾಟರ್ ಬಂದು ಆರಾಮಾಗಿ ನೋಡ್ಕೊಂಡು ಅಲ್ಲೆಲ್ಲ ತೋರ್ಸಲ್ಲ, ಅಕ್ಕಿ ತೋರ್ಸಲಿ. ಅಲ್ಲಿ ನೋಡಿ ಅಕ್ಕಿಗಳೆಲ್ಲ ಹೆಂಗಿದೆ, ಸಕ್ಕದಾಗಿದೆ ಜಾಗ ಮಾತ್ರ. ಓಕೆ, ಇಲ್ಲಿಂದ ಹೊರಡ್ತೀವಿ ಇವಾಗ ಮನೆಗೆ. ಬನ್ನಿ ಹೋಣ. ಇಷ್ಟು ದೂರ ಬಂದ್ಬಿಟ್ಟು ಎಳ್ನೀರು ಕುಡ್ದಿಲ್ಲ ಅಂದರೆ ಅರ್ಥನೇ ಇಲ್ಲ. ಅದಕ್ಕೆ ನಮ್ಮ ಮಾವ ಪಾಪ ಮರ ಹತ್ತು ಕೀಳ್ತವ್ರೆ. ಮಾವ ಹುಷಾರು ಮಾವ, ಬಿದ್ದುಬಿಟ್ಟಿಯಾ? ತುಂಬ ಹತ್ಬಿಟ್ಟಿಯಾ? ಚೇರ್ ಮೇಲೆ ಹತ್ತಿದಂಗೆ ಹತ್ತಿದಾರೆ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ, ಇಷ್ಟೇ ಮರದಷ್ಟೇ ಉದ್ದಾವ ನಮ್ಮ ಮಾವ. ನಮ್ಮ ಮಾವನ ಗೆಟಪ್ ಆಗಲೇ ಚೇಂಜ್, ಆಗಲೇ ಒಂದು ಡ್ಯೂಟಿಗೆ ಜಾಯ್ನ್ ಆಗ್ಬಿಟ್ಟವ್ರೆ. ಹಾಲು ಕರೆದಾಕ್ಲೇಬೇಕು. ನಮ್ಮ ಅಣ್ಣನ ಮಗ ನೋಡಿ, ಅವ್ನಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಓಯ್, ಎಷ್ಟು ಲೀಟ್ರ್ ಕೊಡ್ತು ಮಾವ ಇದು? ಓ, ಕರಿಯಮ್ಮ ನೀನು ಕರಿತೀಯಲ್ಲ? ಕರಿಯಲ್ವಾ? ಒಂದು ಚಾನ್ಸ್ ಕೊಡು ಮಾವ ಇವಳಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ. ಧೈರ್ಯವಾಗ ಹಾಲು ಕರಿಯಕ್ಕೆ ಹೋಯ್ತೋಳೆ. ಏನು ಮಾಡಲ್ಲ, ಒದ್ರೆ ಒಂದು ಒದಿಯುತ್ತೆ ಅಷ್ಟೇ. ಓಹೋ, ಕರಿ ಜೋರ, ಹಂಗೆ ಕರಿಬೇಕು, ಇನ್ನೂ ಬರ್ಬೇಕು ಜೋರಾಗಿ. ಹಾಂ, ಹಂಗೆ ಸೌಂಡ್ ಬರಬೇಕು ಹಾಲು ಒಳಗಡೆ ಬಿಡೋದು. ಹಾಂ, ಹಂಗೆ ಪರವಾಗಿಲ್ಲ. RCB ಚೆನ್ನಾಗಿ ಆಡ್ತಾ ಇರೋದಕ್ಕೆ ಮ್ಯಾಚ್ನ ಇವತ್ತು ಚೆನ್ನಾಗಿ ಹಾಲು ಕರಿತೋಡಿ ಇವತ್ತು. ಯಾರು ಇವರು ಅಂತ ನೋಡ್ಕೊತಾ ಇರೋದು ಟಚ್ ಮಾಡಿ. ಯಾರೋ ಹೊಸಬ್ರು ಕರಿತಾರಲ್ಲ, ಕೈ ಹಿಂಗೈತಲ್ಲ ಅಂತ. ಸಾಫ್ಟಾಗಿ ಕರಿತಾರಲ್ಲ, ನಾನು ಓನರು ಫಾಸ್ಟಾಗಿ ಕರಿಯೋಣಲ್ಲ ಅಂತ. ಎಲ್ಲ ಮುಗೀತು, ಬರೋದ ಗೈಸ್? ಬಾಯ್ ಬಾಯ್ ಬಾಯ್. ನಾವು ಹೊರಡ್ತಾ ಇದೀವಿ, ಮುಗೀತು ನಮ್ಮ ಆಟ ಇಲ್ಲಿಗೆ ಹೊಸಮಾಳದಲ್ಲಿ. ಬರೋದಾ? ನೆಕ್ಸ್ಟ್ ಟೈಮ್ ಸಿಗ್ತೀವಿ, ಬರ್ತೀವಿ ಖಂಡಿತ. ಬಾಯ್ ಬಾಯ್ ಬಾಯ್. ಎಲ್ಲ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಸಾಗಾ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಿ. ಲೈಟ್ ಎಲ್ಲ ನಿಲ್ಸಮ್ಮ ಇಲ್ಲಾದ್ರು ನನಗೆ ಅನ್ನಕ್ಕೆ ಬರ್ಲ ಇಂಗ್ಲಿಷ್ ಹೇಳ್ತಿದ್ರಿ, ಈಗ ಹೇಳಿ. ಸಾಗರ್ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಿ. ಎಸ್. ಓಕೆ.